ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಯಬ್ಬಾಕ ತಿಮ್ಮೇಗೌಡ. ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಸಮೀಪಿಸುತ್ತಾ ಇದೆ. ಈ ನಡುವೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ನನಗೆ ಬೇಡ, ನನ್ನ ಪುತ್ರ ಅರುಣ್ ಸೋಮಣ್ಣಗೆ ಟಿಕೆಟ್ ಕೊಡಿ ಅನ್ನುವಂತ ನಿಟ್ಟಲ್ಲಿ ಬೇಡಿಕೆಯನ್ನ ಇಟ್ಟಂತ ಮಾಜಿ ಸಚಿವ ಬಿಜೆಪಿ ಮಾಜಿ ಶಾಸಕ ವಿ ಸೋಮಣ್ಣನವರು ಇದೀಗ ಅದೇ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ತುಂಬಾ ಫುಲ್ ಆಕ್ಟಿವ್ ಆದಂತೆ ಕಂಡು ಬರ್ತಾ ಇದೆ. ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು, ಸ್ಥಳೀಯ ಬಿಜೆಪಿ ಮುಖಂಡರ ಮನೆಗೆ ಎಡತ್ತಾಗ್ತಾ ಇದ್ದಾರೆ. ಸೊ ಇದನ್ನ ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆಗೆ ವಿ ಸೋಮಣ್ಣನವರೇ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರಾ ಅಥವಾ ತಯಾರಿಯನ್ನ ನಡೆಸ್ತಾ ಇದ್ದಾರಾ, ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರಾ? ಹೀಗೆ ಹಲವಾರು ಪ್ರಶ್ನೆಗಳು ವಿ ಸೋಮಣ್ಣನವರ ನಡೆಯಿಂದ ಉದ್ಭವ ಆಗಿರ್ತಕ್ಕಂಥದ್ದು. ಇದಕ್ಕೆ ವಿ ಸೋಮಣ್ಣನವರು ಇದ್ದಕ್ಕಿದ್ದಂತೆ ಫುಲ್ ಆಕ್ಟಿವ್ ಆಗೋದಕ್ಕೆ ಕಾರಣ ಅಂದ್ರೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ದೇವೇಗೌಡರ ನಿವಾಸಕ್ಕೆ ವಿ ಸೋಮಣ್ಣನವರೇ ಖುದ್ದು ಭೇಟಿ ನೀಡಿ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ಮಾತುಕತೆಯನ್ನು ನಡೆಸಿ ಆ ಬಳಿಕ ಅವರು ನವದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ನವದೆಹಲಿ ಪ್ರವಾಸದ ಬಳಿಕ ಅವರು ನಾನು ಈ ಬಾರಿ ಸ್ಪರ್ಧೆಯನ್ನ ಮಾಡೋದಿಲ್ಲ, ನಾನು ಒಂದೆರಡು ಕ್ಷೇತ್ರವನ್ನ ಕೊಡಿ, ನಾನು ಗೆಲ್ಸ್ಕೊಂಡ್ ಬರ್ತೀನಿ ಅನ್ನುವಂತ ನಿಟ್ಟಲ್ಲಿ ನಾನು ಹೈಕಮಾಂಡ್ಗೆ ಮನವಿಯನ್ನ ಮಾಡಿದ್ದೀನಿ. ರಾಜ್ಯಸಭಾ ಸ್ಥಾನವನ್ನ ನನಗೆ ರಾಜ್ಯಸಭಾ ಮೆಂಬರ್ ಅನ್ನ ಮಾಡಿ ಅನ್ನುವಂತ ನಿಟ್ಟಲ್ಲಿ ಬೇಡಿಕೆಯನ್ನ ಮುಂದಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ದಿನನಿತ್ಯ ಒಬ್ರು ಬಿಜೆಪಿ ಮುಖಂಡರ ಮನೆಗೆ, ಮತ್ತೊಂದು ಕಡೆಗೆ ಸ್ಥಳೀಯ ಜೆಡಿಎಸ್ ಕಾರ್ಯಕರ್ತರು, ಈ ರೀತಿಯಾಗಿ ಸ್ಥಳೀಯ ಉಭಯ ಪಕ್ಷಗಳ ಕಾರ್ಯಕರ್ತರು ಮುಖಂಡರ ಮನೆಗೆ ಎಡತಾಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆಯಾಗಿ ವಿ ಸೋಮಣ್ಣನವರೇ ಕಣಕ್ಕಿಳಿತಾರ ಅಂತ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಯಾವತ್ತು ಎಚ್ ಡಿ ದೇವೇಗೌಡರನ್ನ ವಿ ಸೋಮಣ್ಣನವ್ರ ಭೇಟಿಯಾದ್ರೋ ಅವತ್ತೇ ವಿ ಸೋಮಣ್ಣನವ್ರಿಗೆ ಎಚ್ ಡಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಅಲ್ಲಿನ ಗೆಲುವು ಸೋಲಿನ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಅಲ್ಲಿ ನೀವು ಕಣಕ್ಕಿಳಿದಿದ್ದೇ ಆಗಿದ್ದಲ್ಲಿ ಗೆಲ್ತೀಯಾ ಅಂದ್ರೆ ವೀರಶೈವ ಲಿಂಗಾಯತ ಮತಗಳು, ಮತ್ತೊಂದ್ ಕಡೆಯಾಗಿ ಒಕ್ಕಲಿಗ ಮತಗಳು, ಮತ್ತೊಂದ್ ಕಡೆಗೆ ಇತರೆ ಬಿಜೆಪಿಯ ಮೋದಿ ಅಭಿಮಾನಿಗಳು, ಈ ರೀತಿಯಾಗಿ ಒಂದಷ್ಟು ಬಿಜೆಪಿಯ ಸಾಂಪ್ರದಾಯಿಕ ಮತಗಳಿದ್ದಾವಲ್ಲ, ಆ ಎಲ್ಲಾ ಮತಗಳ ಕ್ರೋಢೀಕರಣದಿಂದ ನಿನ್ನ ಗೆಲುವು ಸುಲಭ ಆಗುತ್ತೆ, ನೀನು ಹಿಂಜರಿಯ ಬೇಡ, ಕಣಕ್ಕಿಳಿ ಎನ್ನುವಂತ ನಿಟ್ಟಲ್ಲಿ ದೇವೇಗೌಡರು ಎಲ್ಲ ಒಂದ್ ಕಡೆಗೆ ಅಭಯವನ್ನ ಕೊಟ್ರಂತೆ. ಸೊ ಹೀಗಾಗಿ ದೇವೇಗೌಡರ ಒಂದು ಭರವಸೆ ಮೇಲೆ, ದೇವೇಗೌಡರ ಒಂದು ಅಭಯದ ಮೇಲೆ ವಿ ಸೋಮಣ್ಣನವರು ಇದೀಗ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ದೇವೇಗೌಡರು ಕೂಡ ಇತ್ತ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂತ ಒಂದು ಚರ್ಚೆಯೂ ಕೂಡ ಕೇಳಿಬರ್ತಾ ಇರ್ತಕ್ಕಂಥದ್ದು. ವಿ ಸೋಮಣ್ಣನವರನ್ನ ಕಣಕ್ಕಿಳಿಸಿದ್ದೇ ಆಗಿದ್ದಲ್ಲಿ ಅಲ್ಲಿ ಬಿಜೆಪಿಯ ಸಾಂಪ್ರದಾಯಿಕ ವೀರಶೈವ ಲಿಂಗಾಯತ ಮತಗಳು ಕೂಡ ಬಿಜೆಪಿಯಲ್ಲೇ ಉಳ್ಕೊಂತವೆ. ಕಳೆದ ಬಾರ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಬಿಜೆಪಿಯ ಮತಗಳು ವಿಭಜನೆ ಆಗಿದ್ವು, ಅಂದ್ರೆ ವೀರಶೈವ ಲಿಂಗಾಯತ ಮತಗಳು ವಿಭಜನೆ ಆಗಿದ್ವು. ಆದ್ರೆ ವಿ ಸೋಮಣ್ಣನವರು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಒಂದು ಸಮುದಾಯ ಈ ಬಾರಿ ಬಿಜೆಪಿಗೆ ಮತ ನೀಡುತ್ತೆ. ಯಾಕಂತ ಹೇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇದೀಗ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ BY ವಿಜಯೇಂದ್ರ ಕೂಡ ಲೋಕಸಭಾ ಚುನಾವಣೆ ಒಂದು ರೀತಿ ಟಾಸ್ಕ್ ಇದ್ದಂತೆ, ಒಂದೊಂದು ಕ್ಷೇತ್ರವೂ ಕೂಡ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಹೀಗಾಗಿ ಮುನಿಸು ಮರೆತು ವಿ ಸೋಮಣ್ಣನವರ ಪರವಾಗಿ BS ಯಡಿಯೂರಪ್ಪ ಪುತ್ರ BY ವಿಜಯೇಂದ್ರ ಇಬ್ರು ಕೂಡ ಕೆಲಸವನ್ನ ಮಾಡಬೇಕಾಗುತ್ತೆ. ಅವ್ರು ಮಾಡೇ ಮಾಡ್ತಾರೆ. ಹಾಗಾಗಿ ವೀರಶೈವ ಲಿಂಗಾಯತ ಮತಗಳು ಸಂಪೂರ್ಣವಾಗಿ ಅಂದ್ರೆ 90% ಬಿಜೆಪಿಗೆ ಬೀಳುತ್ತೆ. ಹೀಗಾಗಿ ಇತ್ತ ಅಲ್ಲಿ ಜೆಡಿಎಸ್ ಸಾಂಪ್ರದಾಯಿಕ ಕುಂಚಿಟಿಗ ಒಕ್ಕಲಿಗ ಮತಗಳು, ಒಂದಷ್ಟು ಒಕ್ಕಲಿಗ ಮತಗಳು, ಈ ಭಾಗದ ಒಂದಷ್ಟು ಒಕ್ಕಲಿಗ ಮತಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸೇರಿ ಜೆಡಿಎಸ್ಗೆ ಬೀಳುತ್ತೆ. ಅಂದ್ರೆ ಜೆಡಿಎಸ್ ಬೆಂಬಲಿತವಾದಂತ ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ವಿ ಸೋಮಣ್ಣನವ್ರಿಗೆ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ. ಸೊ SP ಮುದ್ದನ್ಮೇಗೌಡರು ಅಲ್ಲಿ ಕಣಕ್ಕಿಳಿದಿದ್ರು ಕೂಡ ಅಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಅಂದ್ರೆ ಕುಂಚಿಟಿಗ ಒಕ್ಕಲಿಗ ಮತಗಳು ಜೆಡಿಎಸ್ ಅನ್ನ ಬೆಂಬಲಿಸ್ತವೆ. ನಾನು ಪ್ರಚಾರಕ್ಕೆ ಹೋಗ್ತೀನಿ, ನಾನು ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂರೋದಿಲ್ಲ, ಹೀಗಾಗಿ ವಿ ಸೋಮಣ್ಣನವ್ರಿಗೆ ನೀವು ಟಿಕೆಟ್ ಅನ್ನ ಕೊಡಿ ಎನ್ನುವಂತ ನಿಟ್ಟಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರ ಮುಂದೆ ಈ ರೀತಿಯಾದಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅವರು ಸಮ್ಮತಿಯನ್ನ ಕೊಟ್ಟಂತ ಬಳಿಕ ದೇವೇಗೌಡರು ವಿ ಸೋಮಣ್ಣನವರು ಕೂಡ ಎಲ್ಲೊಂದ್ ಕಡೆಯಾಗಿ ಕರೆಸಿ ಮಾತನಾಡಿದ್ದಾರೆ. ಆ ಬಳಿಕ ವಿ ಸೋಮಣ್ಣನವರು ತುಮಕೂರಿನಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಅನ್ನುವಂತ ಒಂದು ಚರ್ಚೆ ಇದೀಗ ಪದ್ಮನಾಭ ನಗರದ ದೇವೇಗೌಡರ ನಿವಾಸದ ಅಂಗಳದಲ್ಲಿ, ಮತ್ತೊಂದು ಕಡೆಗೆ ವಿ ಸೋಮಣ್ಣನವರ ಆಪ್ತ ವಲಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮರಾಮನ್ ವೆಂಕಟೇಶ್ವರ್ ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.